ಸರ್, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಬಗ್ಗೆ ನಿನ್ನೆ ಭಾರಿ ಜಲವಂತ ಸಮಸ್ಯೆ. ನಾವು ನಿನ್ನೆ ಪಬ್ಲಿಕ್ ಹಿತಾಸಕ್ತಿಯಿಂದ ನಾವು ಕ್ವಶನ್ ಹಾಕಿದ್ದೀವಿ 4 ಜನ. ಅದು ನಿನ್ನೆ ಇಟ್ಟಿದ್ರಿ ಅಜೆಂಡಾದಾಗ, ಜಲ್ದಿ ಸದನ ಮುಗೀತು ಹೋಯಿತು. ಇವತ್ತೇನಿಂದ ಬರ್ತಂತ ನಾವು ತಿಳ್ಕೊಂಡಿದ್ದೀವಿ, ಇವತ್ತು ಬರಲಿಲ್ಲ. ಎಷ್ಟು ನೆಗ್ಲಿಜೆನ್ಸಿ ನಮಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ. ಹಿಂದೆ ಹೆಂಗೆ ವೈಜನಾಥ್ ಪಾಟೀಲ್ರು ಪ್ರತ್ಯೇಕ ರಾಜ್ಯ ಬೇಕು ಅಂತೇಳಿ ಹೋರಾಟ ಮಾಡ್ಬೇಕಾಗ್ತದೆ, ಅದನ್ನು ಅನಿವಾರ್ಯತೆ ನಮ್ಗೆ ಬರ್ತದೆ ಅಂತ ಅನ್ನಿಸ್ಲಾಗ್ತದೆ. ಸರ್ ದಯವಿಟ್ಟು ನಮ್ಮ ನಿನ್ನೆ ಜಲವಂತ ಕಲ್ಯಾಣ ಕರ್ನಾಟಕ ಭಾಗದ್ದು ಸಭಾನಾಯಕರು ಅದೇ ಭಾಗದವರೇ ಇದ್ದಾರೆ. KKRDB ಬಗ್ಗೆದಾಗ ನಾವು ಕ್ವಶನ್ ಹಾಕಿದ್ದೀವಿ 4 ಜನ ಸೇರಿ, ಬರಲೇ ಇಲ್ಲ ಸರ್. ದಯವಿಟ್ಟು ಹಿಂಗಾದ್ರೆ ಸರ್, ಹಿಂಗಾದ್ರೆ ಕ್ವಶನ್ ಲಾಟ್ರಿ ತೆಗಿತಾರೆ ಸರ್. ಕ್ವಶನ್ ಲಾಟ್ರಿ ತೆಗಿತೀವಿ. ಕ್ವಶನ್ ಸರ್ ಕ್ವಶನ್ ಬಂದಾಗ ಲಾಟ್ರಿ ತೆಗಿತೀವಿ. ಲಾಟ್ರಿ ಎಲ್ಲ ನಮ್ಮ ನಿನ್ನೆ ಅಜೆಂಡಾದಾಗ ಇತ್ತು. ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಕ್ವಶನ್ ಹಾಕಿದ್ದೀವಿ. ಕ್ವಶನ್ ಬರೋದಿಲ್ಲ, ನೀವು ಕಾಲಿಂಗ್ ಹಿಡಿದು 330 ಹಾಕಿ ನನ್ನ ಅಧಿಕಾರ ಇರ್ತೈತಿ ಹಾಕಿದೀವಿ ಸರ್. ಬರಂಗಿಲ್ಲ ಅಂದ್ರೆ ಹೆಂಗ್ ಸರ್? ಕಲ್ಯಾಣ ಕರ್ನಾಟಕ ಬಗ್ಗೆ ಅಲ್ಲಿ ಮಾತಾಡ್ತಾರಿ, ಅಲ್ಲಿ ತಳವಾರ ನೀವು ಪ್ರೊಫೆಸರ್ ಇದ್ದವರು ಹೆಂಗ್ ಸರ್? ನೋಡಿ ಹೇಳ್ತೀನಿ ನಾನು. ಕ್ವಶನ್ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಬರೀ ನಮ್ಮ ಕಲಬುರಗಿ ಜಿಲ್ಲೆಗೆ ಒಂದೇ ಸಂಬಂಧಪಟ್ಟಿದ್ದಲ್ಲ, ಇಡೀ 5,000 ಕೋಟಿ ಅವ್ರ ಸರ್ಕಾರ ಘೋಷಣೆ ಮಾಡಿದೆ. 5,000 ಕೋಟಿ ಇವತ್ತಿಗೂ ಆಕ್ಷನ್ ಪ್ಲಾನ್ ಅಪ್ರೂವ್ ಇಲ್ಲ. ಮಂತ್ರಿಗಳು ಇಲ್ಲೇ ಇದ್ದಾರೆ. ಸಭಾನಾಯಕ ಹೇಳಿ ನೀವೇ ಹೇಳಿ. ಹೇಳ್ರಿ ಸಭಾನಾಯಕರೇ, ನೀವೇ ಇನ್ನೂ ಆಕ್ಷನ್ ಪ್ಲಾನ್ ಅಪ್ರೂವ್ ಆಗಿಲ್ಲ. ಮಾರ್ಚ್ ಅಲ್ಲಿ ಬಜೆಟ್ ಅನೌನ್ಸ್ ಆಯ್ತು 5,000 ಕೋಟಿ. ಆಕ್ಷನ್ ಪ್ಲಾನ್ ಅಪ್ರೂವಲ್ ಆಗಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಕಲ್ಯಾಣ ಕರ್ನಾಟಕದ ಬಂದಿದೆ. ಅವ್ರ ಪ್ಲಾನ್ ಮಾಡ್ತಾರೆ. 6 ತಿಂಗಳಾಯ್ತು ಬಜೆಟ್ ಅನೌನ್ಸ್ ಮಾಡಿ, ಇವತ್ತಿಗೂ ನಮ್ದು ಇನ್ನೂ ಆಕ್ಷನ್ ಪ್ಲಾನ್ ಅಪ್ರೂವ್ ಆಗಿಲ್ಲ. ಆಕ್ಷನ್ ಪ್ಲಾನ್ ಅಪ್ರೂವಲ್ ಆಗಿ ಬಂದಿದೆ, ಪ್ರತಿಯೊಂದು ಬಂದಿದೆ. ಆಲ್ರೆಡಿ ಆರ್ಡರ್ಸ್ ಇಶ್ಯೂ ಆಗ್ತಿದೆ, ಎಲ್ಲವೂ ನಿಂತಿಲ್ಲ. ಇನ್ನೂ ಬಂದಿಲ್ಲ ಸರ್ ಆರ್ಡರ್ಸ್. ಯಾರು ನಮ್ಮ MLC-ಗಳಿಗಂತೂ ಅದರಲ್ಲಿ MLC-ಗಳಿಗೆ ಸರ್ ಒಂದ್ ನಿಮಿಷ MLC-ಗಳಿಗೆ ಕೊಟ್ಟಿಲ್ಲ. ತಮ್ಮ ಮುಖಾಂತರ ಸರ್ಕಾರಕ್ಕೆ ಮಲೆನಾಡು ಅಭಿವೃದ್ಧಿಯಲ್ಲಿ ನಮ್ಮ MLC-ಗಳಿಗೆ ಅನುದಾನ ಕೊಡ್ತಾ ಇದ್ದಾರೆ. ಇವತ್ತು ಇದರ ಅಭಿವೃದ್ಧಿಯಲ್ಲಿ ಅನುದಾನ ಕೊಡ್ತಾ ಇದ್ದಾರೆ. ನಮ್ಮ MLC-ಗಳಿಗೆ ಆ KKRDB ಅಭಿವೃದ್ಧಿಯಲ್ಲಿ ಒಂದು ಪೈಸಾನು ಕೊಡ್ತಾ ಇಲ್ಲ MLC-ಗಳಿಗೆ. ನಾವು ಬರೇ ವಿರೋಧ ಪಕ್ಷದವರು ಅಷ್ಟೇ ಇಲ್ಲ, ಅದರಲ್ಲಿ ಆಡಳಿತ ಪಕ್ಷದವರು ಕೂಡ ಇದ್ದಾರೆ. ಅಲ್ಲಲ್ರಿ, ಪ್ರತಿ ವಿಧಾನಸಭಾವಾರು ಹಂಚಿಕೆ ಆಗುತ್ತೆ. ವಿಧಾನಸಭೆವಾರು ಹಂಚಿಕೆ ಆಗೋ ಹೊತ್ತಿಗೆ ವಿಧಾನಸಭೆಗೆ ಸಂಬಂಧಪಟ್ಟಂಥವ್ರು ಶಾಸಕರು ಇರ್ತಾರೆ. ಶಾಸಕರ ಅಧ್ಯಕ್ಷತೆಯೊಳಗೆ ಸಭೆ ಮಾಡಿ ಅದನ್ನು ಪ್ರತಿಯೊಂದು ಜಿಲ್ಲೆಗೆ ಪಟ್ಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಮ್ಯಾಕ್ರೋ ಅಂತ ಇದೆ, ಅದು ಜಿಲ್ಲಾ ಮಂತ್ರಿಗಳ ಅಧ್ಯಕ್ಷತೆಯೊಳಗೆ ಅದನ್ನು ಸಭೆ ಆಗೋದು. ಅದನ್ನು ಇವತ್ತು ಈಗಾಗಲೇ ಉದಾಹರಣೆ ನಮ್ಮ ಜಿಲ್ಲೆದು ನಾವೆಲ್ಲ ಶಾಸಕರಿಗೆ ಶಾಸಕರ ಮುಖಾಂತರ ಪಟ್ಟಿ ತೊಗೊಂಡಿವಿ. ಪಟ್ಟಿ ತೊಗೊಂಡು ಈಗಾಗಲೇ ಅಪ್ರೂವಲ್ ಆಗಿದೆ. ಅಪ್ರೂವಲ್ ಆಗಿ ವರ್ಕ್ ಒಂದೊಂದು ಜಿಲ್ಲೆದೊಳಗೆ ವರ್ಕ್ ಟೆಂಡರ್ ಪ್ರೊಸೆಸ್ನು ಮಾಡ್ತಾ ಇದ್ದಾರೆ. ಮಂತ್ರಿಗಳಿಗೆ ಇನ್ನೂ ಅದು ಇದ್ರ ಬಗ್ಗೆ ಅಧಿಕಾರಿ ಮಾಹಿತಿ ಕೊಟ್ಟಿಲ್ಲ. ನಾವೇ ಇದೀವಿ, ಕಲ್ಯಾಣ ಕರ್ನಾಟಕ ಭಾಗದ ಮಂತ್ರಿಗಳೇ ಇದ್ದಾರೆ ಸರ್. ಇವತ್ತಿಗೂ ಆಕ್ಷನ್ ಪ್ಲಾನ್ ಅಪ್ರೂವ್ ಆಗಿಲ್ಲ ಸರ್. ಈಗ ಎಕ್ಸೆಪ್ಟ್ ಪ್ಲಾನ್ ಅಪ್ರೂವಲ್ ಆಗಿಲ್ಲ. ಎಲ್ಲ ಪಟ್ಟಿ ಕಳಿಸ್ತಾ ಇದ್ದೀವಿ ಜಿಲ್ಲೆಯಿಂದ. ಪಟ್ಟಿ ಕಳಿಸ್ತಾ ಇದೀವಿ ಅಂದ್ರೆ ಸರ್ ಕರ್ನಾಟಕ ಭಾಗದ ಬಗ್ಗೆ ನಿಮ್ಗೆ ಭಾರಿ ಕಾಳಜಿ ಇಬ್ಬಿಬ್ರು 5,000 ಕೋಟಿ ಕೊಟ್ಟು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಮತ್ತು ಜಿಲ್ಲೆಗೂ ಹಂಚಿಕೆ ಆಗಿದೆ. ಮಾನ್ಯ ಸಭಾಪತಿಗಳೇ, ಇವರು ತಮ್ಮ ಕಾಲದೊಳಗೆ ಏನು ಮಾಡಲಿಲ್ಲ. ಈಗ ಮಾಡೋ ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗ್ತಾರೆ. ಬಂದಿದೆ, ನಾನು ಜಿಲ್ಲಾ ಮಂತ್ರಿ, ಒಂದು ನಿಮಗೆ ಮುಖ್ಯಮಂತ್ರಿಗಳು ನಾವು ಈ ವರ್ಷದ ಬಜೆಟ್ ಅನ್ನು ಈ ವರ್ಷ ಮುಗಿಸುವಂತ ಕೆಲಸವನ್ನು ಮಾಡ್ತೀವಿ. ಈಗ ಈ ವರ್ಷ ಬಜೆಟ್ ಆದ ನಂತರ ಸರ್ಕಾರದಿಂದ ಕಮ್ಯುನಿಕೇಶನ್ ಆಗಿದೆ. ಅಲ್ಲಿ ಅವರು ಪ್ರೊಸೀಜರ್ ಪ್ರಕಾರ ಪ್ಲಾನ್ ಮಾಡಿ ಟೋಟಲ್ ರಾಜ್ಯಪಾಲರಿಗೆ ಕಳಿಸಿದ್ದಾರೆ. ಈ ವರ್ಷ ಬಜೆಟ್ನಲ್ಲೇ 5,000 ಕೋಟಿ ಆಗಿದೆ. ಈ ರೀತಿಯಾಗಿ ಶಿಕ್ಷಣ ಇಲಾಖೆಗೆ ಆದಿಗಳು ಇಷ್ಟೆಲ್ಲ ಮಾಡಿದ್ರು ಹೇಳಿ ರಾಜ್ಯಪಾಲರು ಜುಲೈ ತಿಂಗಳಲ್ಲಿ ಕೊನೆಗೆ ಅನುಮತಿ ಕೊಟ್ಟಿದ್ದಾರೆ. ಈಗ ಬೋರ್ಡ್ಗೆ ಹೋಗಿದೆ. ಬೋರ್ಡ್ನಲ್ಲಿ ಡಿಸ್ಕಷನ್ ಆಗಿ ಈಗೆಲ್ಲ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಅವ್ರು ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲಿ ಜಿಲ್ಲಾ ಮಂತ್ರಿಯ ಇದರಲ್ಲಿ ಆ ಮೀಟಿಂಗ್ಗಳು ಯಾರ್ಯಾರು ಪ್ರಪೋಸಲ್ಸ್ ತಾಲೂಕಲ್ಲಿಂದ ಬರ್ತಾವೆ, ತಾಲೂಕುವಾರು ಆಗ್ತದೆ. ತಾಲೂಕುವಾರು ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಸ್ಥಳೀಯ ಸಂಸ್ಥೆಗಳು ಅದನ್ನು ಅನುಮೋದನೆ ಪಡೆದು ಜಿಲ್ಲಾಧಿಕಾರಿಗಳು ಕೊಡ್ತಾರೆ. ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಂತ್ರಿಯ ಅಧ್ಯಕ್ಷತೆಯಲ್ಲಿ ಅದನ್ನು ಆ್ಯಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿ ಬೋರ್ಡಿಗೆ ಕಳಿಸ್ತಾರೆ. ಬೋರ್ಡ್ ಇಮಿಡಿಯೇಟ್ಲಿ ಡೈರೆಕ್ಷನ್ಸ್ ಕೊಟ್ಟು ಅವ್ರಿಗೆ ಆ ವರ್ಕ್ ಮಾಡಿ. ದಿಸ್ ಇಸ್ ದಿ ಪ್ರೊಸೀಜರ್. ಅವತ್ತೊಂದು ಆಗ್ತದೆ, ಅದೇ ಪ್ರೊಸೀಜರ್ ಈಗ ಆಗ್ತಾ ಇದೆ. ಈ ವರ್ಷ ಇನ್ನೂ ಎರ್ಲಿಯಾಗಿ ಆಗಿದೆ ನನ್ನ ಲೆಕ್ಕ ಪ್ರಕಾರ. ಹೋದ ಸಲ ಗವರ್ನರ್ ರಾಜ್ಯಪಾಲರ ಹತ್ರ ಒಂದು 2-3 ತಿಂಗಳು ತಡ ಆಯಿತು. ನಾವೆಲ್ಲ ಆ ಭಾಗದ 5 ಮಂದಿ ಮಿನಿಸ್ಟರ್ಗಳು ಹೋಗಿ ರಿಕ್ವೆಸ್ಟ್ ಮಾಡಿದ್ದೀವಿ. ಆವತ್ತು ಕ್ಲಾರಿಫಿಕೇಶನ್ ಕೇಳಿ ಯಾವುದೇ ಯೂನಿವರ್ಸಿಟಿ ಬಗ್ಗೆ ಅವ್ರದ್ದಾಯಿತು, ತಕ್ಷಣ ಮಾಡಿದೆ. ಈ ಸಾರಿ ಅಧ್ಯಕ್ಷರೇ ಸ್ವತಃ ಹೋಗಿ
ರಾಜ್ಯಪಾಲರಿಗೆ ಭೇಟಿಯಾಗಿ ಅದನ್ನು 15 ದಿವಸದಲ್ಲಿ ಸ್ಯಾಂಕ್ಷನ್ ಮಾಡ್ಸ್ಕೊಂಡು ಬಂದಾರೆ. ಮಾನ್ಯ ಅದು ಜಾರಿ ಅಧ್ಯಕ್ಷರೇ, ಬರ್ತಾ ಇದೆ. ಮಾನ್ಯ ಸಮಯಕ್ಕೆ ಆಗ್ತಾ ಇದೆ. ಈ ವರ್ಷದಲ್ಲಿ ಹೋದ ವರ್ಷ 5,000 ಕೋಟಿಯಲ್ಲಿ ಬರೀ 3,000 ಕೋಟಿ ಖರ್ಚಾಯ್ತು. 2,000 ಕೋಟಿ ಹಂಗೆ ಉಳಿದಿದೆ. ಒಂದ್ ನಿಮಿಷ ಕೇಳಿ. ನೋಡಿ ಸರ್ ಹೇಳಿ. ಆ ಡೀಟೇಲ್ ಎಲ್ಲ ಮಾತಾಡ್ಬೇಕಾದ್ರೆ ನೋಟಿಸ್ ಕೊಡ್ಲಿ, ಉತ್ತರ ಕೊಡ್ತಾರೆ ಸರ್ಕಾರ. ನಾವು ನಿನ್ನೆ 2,000 ಕೋಟಿ, 1,000 ಕೋಟಿ ಅವ್ರು ಕೊಟ್ಟಾಗ ಏನಾಯ್ತು, ಅವ್ರ ಸರ್ಕಾರದಾಗ ಏನಾಯ್ತು ಎಲ್ಲ ಅವ್ರ ಗಮನಕ್ಕೆ ತಂದಿದ್ದೀವಿ. ಅವ್ರು 5 ವರ್ಷದಲ್ಲಿ ಏನೇನು ಮಾಡಿದ್ರೆ ಎಷ್ಟು ಒಂದ್ ನಿಮಿಷ ಕೊಟ್ಟರು ಕೇಳಿ. ಅವ್ರು ಒಂದ್ ನಿಮಿಷ ಕೇಳಿ. ಸುನಿಲ್ ವೆಲ್ಲಪ್ಪರೆ, ನೀವು ಕೊಟ್ಟಿರೋ ನೋಟಿಸ್ ದುಡ್ಡು ಕೊಡ್ಲಿ. ಆ ಕೊಟ್ಟಿದ್ದ ದುಡ್ಡು ಖರ್ಚು ಮಾಡ್ತಾ ಇಲ್ಲ. 6 ತಿಂಗಳು ನಿಮ್ಗೆ ಆಕ್ಷನ್ ಪ್ಲಾನ್ ಬೇಕಾಗ್ತದೆ. ಅಪ್ರೂವಲ್ ವರ್ಷದಲ್ಲಿ 12 ತಿಂಗಳು, 6 ತಿಂಗಳು ಬರೀ ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡ್ಲಿಕ್ಕೆ ಹೋಯ್ತಂದ್ರೆ ಉಳಿದ 6 ತಿಂಗಳು ವರ್ಕ್ ಹೆಂಗ್ ಮಾಡ್ಬೇಕು? 2,000 ಕೋಟಿ ಎಲ್ಲಿ ಕುಳಿತು? ಯಾಕೆ ಖರ್ಚಾಗಿಲ್ಲ? 5,000 ವರ್ಷ 2,000 ಕೋಟಿ ಎಲ್ಲಿ ಕುಳಿತು? ತಕ್ಷಣ ಆಗಿದೆ. 2,000 ಕೋಟಿ ಎಲ್ಲಿ ಕುಳಿತು? ಖರ್ಚಾಗಿಲ್ಲ. ಕಾರಣ ತಂಗಡಿಗೆ ನೋಡಿ, ನೀವು ರೇಸ್ ಮಾಡಿದಿರಿ, ಸರ್ಕಾರ ಉತ್ತರ ಕೊಟ್ಟಿರ್ತಿ. whatever the statement given by the minister on the floor is the government statement. ಅವ್ರು ಸ್ಟೇಟ್ಮೆಂಟ್ ಕೊಟ್ಟಾರಂದಾಗ ಸುಳ್ಳು ಹೇಳಕ್ ಬರಂಗಿಲ್ಲ, ಕೊಟ್ಟಿದ್ದಾರೆ, ವೆರಿಫೈ ಮಾಡ್ಕೊರಿ. ಅದು ಹೆಚ್ಚು ಕಡಿಮೆ ಇದ್ರೆ ನನಗೆ ಹೇಳಿ, ನಾನು ಸರಿಪಡ್ತೀನಿ. ಕೊಟ್ಟಿದ್ದಾರೆ ಇಲ್ಲ ಅವರಿಗೆ, ತಂಗಡಿಗೆ ಅವ್ರು ಕೊಟ್ಟಾರೆ, ಈಗ ನೀವು ಕೊಟ್ಟಿದ್ದಾರೆ. ಮಲೆನಾಡು ಅಭಿವೃದ್ಧಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಿಗೆ ಇಷ್ಟು ಹಣ ಅಂತ ಕೊಡ್ತಾರೆ, ಅಂದ್ರೆ ಡೆವಲಪ್ಮೆಂಟ್ಗಾಗಿ. ಅದೇ ಕಲ್ಯಾಣ ಕರ್ನಾಟಕದಾಗ ಯಾಕೆ ಕೊಡೋದಿಲ್ಲ? ಸರಿ ಅಲ್ಲ, ಬೇರೆ ಕಡೆ ಕೊಡ್ತಾರಾ? ಕಲ್ಯಾಣ ಕರ್ನಾಟಕದಲ್ಲಿ comparatively ನಿಮಗೂ ಗೊತ್ತಿದೆ, ಕಾನ್ಸ್ಟಿಟ್ಯೂಷನ್ ಮಾಡಿದಾಗ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಕಮಿಟಿ ಮಾಡಿ ಈ ಸರ್ಕಾರ ಬಂದಂದ್ರೆ ಇದು ಪ್ರಾರಂಭ ಆಗಿದೆ. ಸಿದ್ದರಾಮಯ್ಯ ಸರ್ಕಾರ ಬಂದಂದ್ರೆ 2013ರಲ್ಲಿ ಇದಕ್ಕೆ ಅನುಮೋದನೆ ನೀಡಿ ಮಾಡಿದರು, 1,000 ಕೋಟಿ ಕೊಟ್ಟರು. ಆವಾಗ ಶ್ರೀಮಾನ್ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಆ ಭಾಗದವ್ರನ್ನ ಏನೇನು ರೂಲ್ಸು ರೆಗ್ಯುಲೇಷನ್ ತರಬೇಕಂತೇಳಿ ಮಾಡಿದ್ದಾರೆ. ಅದರ ಪ್ರಕಾರ ಏನಂದ್ರೆ ಇದು ನಂಜುಂಡಪ್ಪನವ್ರ ವರದಿ ಆದಾದ್ಮೇಲೆ ಆಯಾ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಈಗ 41 ಕಾನ್ಸ್ಟಿಟ್ಯೂನ್ಸಿ ಇರ್ಲಿ. ಯಾವ ಪ್ರಾರಂಭ ಆಗಿದೆ ಅಭಿವೃದ್ಧಿಯಲ್ಲಿ ಇದೆ. ಇಲ್ಲಿ ಜಾರಿ ಕಾಂಗ್ರೆಸ್ ಸರ್ಕಾರ. ಅವರ ಕೂತ್ಕೊಳ್ರಿ.